ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ನಮ್ಮ ಫೋಟೋಸಿಂಥಸಿಸ್ ಅಕಾಡೆಮಿ. ಸೊ ಈ ಒಂದು ದಿನ ನಾವು ನಿಮ್ಮೊಂದಿಗೆ ಏನು ತಗೋಬರ್ತಿದ್ದೀವಿ ಅಂದರೆ ನ್ಯೂ ಆಗಿ ವಿ ಆರ್ ಕಮಿಂಗ್ ವಿತ್ T20 ಸೀರೀಸ್. ಏನು ಇದು T20 ಸೀರೀಸ್, ಯಾವ ಎಕ್ಸಾಮ್ಗೆ ಇದೆಲ್ಲ ಉಪಯೋಗ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ T20 ಸೀರೀಸ್ ಅಂತ ಯಾಕೆ ಮಾಡ್ತಿದ್ದೀವಿ ಅಂದರೆ ಮೇಜರ್ಲಿ ವಿ ಆರ್ ಕವರಿಂಗ್ ಏನು GK ಮತ್ತು GS. ಮೇಜರ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ GK ಮತ್ತೆ GS. ಯಾವ ಒಂದು ಎಕ್ಸಾಮ್ ಅಂದ್ರೆ ಕಂಪ್ಲೀಟ್ ಸೆಂಟ್ರಲ್ ಗೌರ್ನಮೆಂಟ್ SSC NTPC IB ಮತ್ತು ಕರ್ನಾಟಕ ಸ್ಟೇಟ್ ಎಕ್ಸಾಮ್ಸ್, ಈ ಎಲ್ಲದಕ್ಕೂ ಸಂಬಂಧಪಟ್ಟಂಗೆ GK ಮತ್ತೆ GS ನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆನಾ, ಯಾವ್ದೇ ಯಾವ ತರ ಹಾಟ್ ಟಾಪಿಕ್ಸ್ ಅಂತ ಕರಿತೀವಲ್ವಾ ಆ ತರದ ನಾವು ಇಲ್ಲೇ ನಿಮ್ ಮುಂದೆ ಈ ಒಂದು ಸೀರೀಸ್ ಅಲ್ಲಿ ತಗೋಬರ್ತೀವಿ. ಯಾಕೆ T20 ಅಂತಂದ್ರೆ T20 ಅಂದ್ರೆ ಏನು, T20 ಅಂದ್ರೆ ಟಾರ್ಗೆಟ್ 20 ಅಂತ ಅರ್ಥ. ಏನು ಟಾರ್ಗೆಟ್ 20 ಅಂತ. ಟಾರ್ಗೆಟ್ 20 ಅಂದ್ರೇನು, ಈಗ ಒಂದು ಟಾಪಿಕ್ ನ ಟಾರ್ಗೆಟ್ ಮಾಡಿ, ಒಂದು ಟಾಪಿಕ್ ನ ಟಾಪಿಕ್ ನ ಟಾರ್ಗೆಟ್ ಮಾಡಿ 20 PYQ ಕ್ವಶನ್ಸ್ ಅದ್ರೊಳಗೆ ಏನ್ ಕೇಳಿದ್ದಾರೆ ಅದನ್ನ ನಾವು ನೋಡೋಣ. ಸರಿನಾ, ಒಂದು ಹಾಟ್ ಟಾಪಿಕ್ ಮೇಲೆ, ಹಾಟ್ ಟಾಪಿಕ್ ಇನ್ ದ ಸೆನ್ಸ್ ಯಾವ್ದು ಜಾಸ್ತಿ ರಿಪೀಟ್ ಆಗಿರುತ್ತೆ ಆ ಒಂದು ಚಾಪ್ಟರ್ ಇಂದ ಅಂತ. ಸೊ ಓಕೆನಾ, ಮತ್ತೆ ಈ ಒಂದು 20 ಅಂತ ಇರುತ್ತಲ್ವಾ, ಈ ಒಂದು 20 ಇನ್ನೊಂದು ಅರ್ಥ ಏನಂತಂದ್ರೆ ಒಂದು ಟಾಪಿಕ್ ಅಥವಾ ಒಂದು ಏನೇ ಮಾಡಿದ್ರು ಬರೀ 20 ನಿಮಿಷ ಒಳಗಡೆನೆ ಇರುತ್ತೆ. 20 ಮಿನಿಟ್ ಶೋ ಏನ್ ಹೇಳ್ಬೇಕಂದ್ರೆ ಏನಾಗುತ್ತೆ, 20 ಮಿನಿಟ್ ಶೋ ಅಂತ ನಾವು ಹೇಳ್ಬೋದು. ಸರಿನಾ, ಒಂದು ಟಾಪಿಕ್ಕು 20 PYQs ಪ್ಲಸ್ 20 ಮಿನಿಟ್ ಶೋ. ಓಕೆನಾ, ಸೊ ಈ ಕಂಪ್ಲೀಟ್ ಆಗಿ ನಮ್ಗೆ ಏನಾಗುತ್ತೆ ಅಂದ್ರೆ ವಿ ಕ್ಯಾನ್ ಹ್ಯಾವ್ ಅ ಹೋಲಿಸ್ಟಿಕ್ ಕವರ್, ಅಂದ್ರೆ ಎಲ್ಲಾ ತರ ನಾವು ಕವರ್ ಮಾಡಬಹುದು. ನಿಮ್ ಕೆಲಸ ಏನು, GK ಮತ್ತೆ GS ಬುಕ್ ಓದಿ. ಸರಿನಾ, ನೆಕ್ಸ್ಟ್ ಬಂದು ಈ ಒಂದು ವಿಡಿಯೋದಲ್ಲಿ ನಾನು ಈ ವಿಡಿಯೋದಲ್ಲಿ ಕಾನ್ಸೆಪ್ಟ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಪ್ಲಸ್ PYQ ಪ್ರೀವಿಯಸ್ ಇಯರ್ ಕ್ವಶನ್ಸ್ನು ತಂದಿರ್ತೀನಿ. ಆಮೇಲೆ ನಿಮಗೂ ಆನ್ಸರ್ ಮಾಡಕ್ಕೆ ಸ್ವಲ್ಪ ಕ್ವಶನ್ಸ್ನ ತಗೊಬಂದಿರ್ತೀನಿ. ಓಕೆನಾ, ಈ ಮೂರನ್ನು ಈ T20 ಸೀರೀಸ್ ಅಲ್ಲಿ ಸಿಗುತ್ತೆ. ಎಸ್ಪೆಷಲಿ ಯಾವ ಎಕ್ಸಾಮ್ಗೆ ಅಂದ್ರೆ SSC ಎಕ್ಸಾಮ್ ಅಲ್ಲಿ SSC CG ಅಲ್ಲಿಂದ ಹಿಡಿದು MTS HSC GD ಈ ಎಲ್ಲ ಎಕ್ಸಾಮ್ಗೂ ಈ ಒಂದು ನಾನು ಏನು ಮಾಡ್ತೀನಿ T20 ಸೀರೀಸ್ ಅಲ್ಲಿ ಎಲ್ಲಾ ಕ್ವಶನ್ಸು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಆಗುತ್ತೆ. ನನ್ನ ಮಾರ್ಕ್ಸ್ ನೋಡ್ಬೋದು ನೀವು, ಎಲ್ಲ SSC ಎಕ್ಸಾಮ್ಸ್ ಅಲ್ಲೂ ನನಗೆ GK ಲಿ ಹೈಯೆಸ್ಟ್ ಮಾರ್ಕ್ಸ್ ಸಿಕ್ಕಿದೆ. ಓಕೆನಾ, GK ಲಿ ಹೈಯೆಸ್ಟ್ ಮಾರ್ಕ್ಸ್ ಸಿಕ್ಕಿದೆ. ಎಸ್ಪೆಷಲಿ ಡೆಲ್ಲಿ ಪೊಲೀಸು ಮತ್ತೆ ಡೆಲ್ಲಿ ಹೆಡ್ ಕಾನ್ಸ್ಟೇಬಲ್ ಈ ಒಂದು ಎಕ್ಸಾಮ್ ಅಲ್ಲಿ ನನಗೆ GK GK ಏನಾಗಿದೆ ಔಟ್ ಆಫ್ ಔಟ್ ಸಿಕ್ಕಿದೆ. ಓಕೆನಾ, ಸೊ 25ಗೆ ನಾವು ಮಿನಿಮಮ್ 20 ಕ್ವಶನ್ಸ್ ಕರೆಕ್ಟ್ ಮಾಡಿದ್ರೆ ಹೈಯೆಸ್ಟ್ ಅದು. ಓಕೆನಾ, ಅದೊಂಥರ ಹೈ ಲೆವೆಲ್ಲು. ಸೊ ಈ ಒಂದು T20 ಸೀರೀಸ್ ಅಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲ ತರದ್ದು ಹೇಳ್ಕೊಡ್ತೀನಿ, ಮತ್ತೆ ಯಾವ ತರ ಇರುತ್ತೆ ಅಂತಾನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ತಗೊಳ್ಳೋಣ. ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೊದಲು ನಾನು ನೋಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನು, ಅಲ್ಲಿ ರಿಲಿಜಿಯಸ್ ಪ್ರಾಕ್ಟೀಸ್ ಯಾವ್ದಿತ್ತು, ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಯಾವೊಂದು ಟಾಪಿಕ್ ಮೇಲಿಂದ ಕೇಳ್ತಾರೆ ಅಂತ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಪ್ರಿಸಿಸ್ಟ್ ಕಿಂಗ್ ಅಂತ ಕೇಳಿರ್ತಾರೆ, ಈ ಪ್ರಿಸಿಸ್ಟ್ ಕಿಂಗ್ ಯಾವೊಂದು ಸ್ಟೋನ್ ಇಂದ ಮಾಡಿದ್ರು ಅಂತ ಕೇಳ್ತಾರೆ. ಯಾವೊಂದು ಅಂದ್ರೆ ಸ್ಟಿಯಟೈಟ, ಇದು ಕ್ವಶನ್ ಆಗ್ಲೇ ಕೇಳಿದ್ದಾರೆ. ಆಮೇಲೆ IB ಏನು ಅಂತ ಕೇಳಿದ್ದಾರೆ, ಈಗ ಬಿಯರ್ಡ್ ಮ್ಯಾನ್ ದ ಸೈಜ್ ಎಷ್ಟು ಅಂತ ಕೇಳಿದ್ದಾರೆ. ನಾನು ಸೈಜನ್ನು ತಗೊಬಂದಿದ್ದೀನಿ, ಎಷ್ಟು 17.5 ಸೆಂಟಿಮೀಟರ್ ಅಥವಾ ಎಷ್ಟು ಇಂಚು 7 ಇಂಚ್ ಅಂತ ನಾವು ಕರಿತೀವಿ. ಓಕೆನಾ, ಸೊ ಈ ತರ ಒಂದು ಕಾನ್ಸೆಪ್ಟ್ ನ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿ. ಈಗ 20 ಮಿನಿಟ್ಸ್ ಅಂತ ಅಂದಾಗ 10 ಮಿನಿಟ್ಸ್ ಕಾನ್ಸೆಪ್ಟ್ ಇರುತ್ತೆ, ಇನ್ನ 10 ಮಿನಿಟ್ಸ್ PYQs ಇರುತ್ತೆ. ಸರಿನಾ, ಇನ್ ಕೇಸ್ ಏನಾದ್ರು ಕಾನ್ಸೆಪ್ಟ್ ಚಿಕ್ಕದಾಗಿದ್ರೆ ಬೇರೆ ಒಂದು ಕಾನ್ಸೆಪ್ಟ್ ಅದೇ ವಿಡಿಯೋದಲ್ಲಿ ಆಡ್ ಮಾಡಿರ್ತೀನಿ, ಇಲ್ಲ ಅಂದ್ರೆ ಒಂದೇ ಕಾನ್ಸೆಪ್ಟ್ ಒಂದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಸರಿನಾ, ಇದಿಷ್ಟು ನಿಮ್ಗೆ ಯಾವುದು ಈ T20 ಸೀರೀಸ್ ಅಲ್ಲಿ ನಿಮ್ಗೆ ಕವರ್ ಆಗುತ್ತೆ. ಈಗ ಇದಾಯ್ತಾ, ನಾನು ಕನ್ನಡದಲ್ಲೂ ನೋಡ್ಸ್ಕೊಡ್ತೀನಿ, ಯಾರಿಗೆ, ಕನ್ನಡ ಮೀಡಿಯಂ ಅವ್ರಿಗೆ. ನೋಡಿ, ನಾವು ಇಂಗ್ಲೀಷಲ್ಲೂ ನೋಟ್ಸ್ ಕೊಟ್ಟಿರ್ತೀನಿ, ಕನ್ನಡದಲ್ಲೂ ನೋಟ್ಸ್ ಕೊಡ್ತೀನಿ. ಕನ್ನಡ ಮೀಡಿಯಂ ಅವ್ರೇನು ಕನ್ನಡದಲ್ಲೇ ಓದ್ಕೋಬಹುದು. ಬಟ್ ನಾನು ಮಾಡ್ತಿದ್ದೀನಿ ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಿಂದ ಅಂತಂದ್ರೆ, ಈಗ ಒಂದು 10 ವಿಡಿಯೋ ನೀವು ಕನ್ನಡದಲ್ಲಿ ನೋಡ್ಕೋಕ್ ಟ್ರೈ ಮಾಡಿ. ಓಕೆನಾ, ಕನ್ನಡದಲ್ಲಿ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಬಟ್ ಹಂಗೆ ನೀವು ಇಂಗ್ಲೀಷ್ನು ಕಲಿಬೇಕು. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬಂದಾಗ ಇಂಗ್ಲೀಷು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ, ಅದಕ್ಕೋಸ್ಕರ ನಿಮ್ ಇಂಗ್ಲೀಷ್ನು ಇಂಪ್ರೂವ್ ಮಾಡ್ಕೊಳ್ಳಿ. ನೀವು ಕಲಿತಾನೆ ಇಂಗ್ಲೀಷು ಬರುತ್ತೆ. ಇಂಗ್ಲೀಷ್ ಏನಂತ ದೊಡ್ಡ ಕಷ್ಟ ಲ್ಯಾಂಗ್ವೇಜ್ ಅಲ್ಲ, ಈಸಿ ಲ್ಯಾಂಗ್ವೇಜ್. ಓಕೆನಾ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ನಾನು ಕನ್ನಡದಲ್ಲೂ ಕೊಟ್ಟಿರ್ತೀನಿ, ಇಂಗ್ಲೀಷಲ್ಲೂ ಕೊಟ್ಟಿರ್ತೀನಿ. ಸೊ ಇವಾಗೆಲ್ಲ ಇದೆಲ್ಲ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಈಗ ಈ ಟಾಪಿಕ್ ಆಯ್ತು ಒಂದು ಕಂಪ್ಲೀಟ್ ಆಗಿ ಈಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ A to Z ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಅದ್ರೊಳಗೆ ಇಂಪಾರ್ಟೆಂಟ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಸ್ಕೊಡ್ತೀನಿ. ಇದೆಲ್ಲ ಆದ್ಮೇಲೆ ನೋಡಿ, ಈ ತರ ಎಲ್ಲ ನೋಟ್ಸ್ ಇರುತ್ತೆ, ಇಂಗ್ಲೀಷಲ್ಲಿ ಈ ತರ ನೋಟ್ಸ್ ಇರುತ್ತೆ. ಇದೆಲ್ಲ ಆದ್ಮೇಲೆ ಲಾಸ್ಟ್ ಬರೋದು ನಾವು ಕ್ವಶನ್ಸ್ಗೆ. ನೋಡಿ, ಹೂ ಡಿಸ್ಕವರ್ಡ್ ಹರಪ್ಪ ಇನ್ 1921?
ಹರಪ್ಪ ನಾವು 1921ರಲ್ಲಿ ಹರಪ್ಪವನ್ನು ಯಾರು ಕಂಡು ಹಿಡಿದರು, ಯಾರು ಅಂತ. ಸೊ ಈ ತರ ಕ್ವಶನ್ಸ್ ಎಲ್ಲ ಇರುತ್ತೆ. ಓಕೆನಾ, ಈ ತರ ಕ್ವಶನ್ಸ್ ನಾನು ನಿಮ್ ಮುಂದೆ ತಗೋಬರ್ತಿದ್ದೀನಿ. ಸೊ ಇದಿಷ್ಟು ಒಂದು T20 ಸೀರೀಸ್ ನ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಮತ್ತೆ ಈ T20 ಸೀರೀಸ್ ಡೈಲಿ ಇರುತ್ತೆ. ಯಾವ ಸಬ್ಜೆಕ್ಟ್ ಕವರ್ ಆಗುತ್ತೆ ಅಂತ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಕವರ್ ಆಗುತ್ತೆ. ಓಕೆನಾ, ಎಲ್ಲಾ ಸಬ್ಜೆಕ್ಟುನು ನಾನು ಕವರ್ ಅಲ್ಲಿ ಮಾಡ್ತೀನಿ. ಮತ್ತೆ ಸ್ಟಾರ್ಟಿಂಗು ಈಗ ಹೆಂಗೆ ಅಂತಂದ್ರೆ ಮೊದಲನೇ ಹಿಸ್ಟ್ರಿ, ಆಮೇಲೆ ಎಕಾನಮಿ, ಪೊಲಿಟಿ, ಸೈನ್ಸ್ ಅಂಡ್ ಟೆಕ್, ಇದೇ ತರ ಆಮೇಲೆ ಜಿಯೋಗ್ರಫಿ ಎಲ್ಲಾನು ತಗೋಬರ್ತೀನಿ ಜಸ್ಟ್ 20 ಮಿನಿಟ್ಸ್ ಅಲ್ಲಿ. ಈಗ ನಾವು NTPC 12 ಮಿನಿಟ್ ಶೋ ಅಂತ ಏನ್ ಮಾಡ್ತಿದೀವಿ ಅದು ತುಂಬಾ ಚೆನ್ನಾಗಿ ನಡೀತಿದೆ, ಸಕ್ಕತ್ತು ಜನಕ್ಕೆ ಬೆನಿಫಿಟ್ ಆಗ್ತಿದೆ. ಡೈಲಿ 20 ಕ್ವಶನ್ ಓದ್ತಾ ಇದ್ರೆ ಅಥವಾ 20 ಕ್ವಶನ್ ಅನಾಲಿಸಿಸ್ ಮಾಡ್ತಿದ್ರೆ ನಮ್ಗೆ ಉಪಯೋಗ ಅಲ್ವಾ, ನಮ್ಗೆ ಒಂದ್ ನಾಲೆಜ್ ಬೆಳೆಯುತ್ತೆ. ಮತ್ತೆ ಕನ್ಸಿಸ್ಟೆಂಟ್ ಆಗಿ ಇರ್ತೀವಿ. ಏನಾದ್ರು ಅಟ್ಲೀಸ್ಟ್ ನಾವು ಡೈಲಿ ತೆಗ್ದು ಓದಿಲ್ಲ ಅಂದ್ರು 17 ನಿಮಿಷ ನೋಡ್ತಿದೀವಿ ಅಂದ್ರೆ ಆ ಕ್ವಶನ್ ಬಗ್ಗೆ ಆದ್ರೂ ನಮ್ಗೆ ಗೊತ್ತಿರುತ್ತೆ. ಸೊ ಈ ತರ ಒಂದು ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಇಲ್ದ್ರೂ ಯಾವುದೋ ಒಂದು ಟೈಮಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಓದಿದ್ ಯಾವತ್ತೂ ವೇಸ್ಟ್ ಆಗಲ್ಲ, ಯಾವ್ದಾದ್ರು ಒಂದು ಟೈಮಲ್ಲಿ ನಮ್ಗೆ ಕೈ ಹಿಡ್ದೇ ಹಿಡಿಯುತ್ತೆ. ಸೊ ಈ ತರ ಒಂದು ಸಿರೀಸು ಅಥವಾ ಈ ತರ ಒಂದು ಪ್ರಾಸೆಸ್ಸು ಈ ಒಂದು ಸೀರೀಸ್ ಅಲ್ಲಿ ಇರುತ್ತೆ. ಮತ್ತೆ ನಾನು ಎಲ್ಲಾ ತರದ ಒಂದು ಸಬ್ಜೆಕ್ಟ್ಸ್ನು ಮಾಡ್ತೀನಿ. ಈಗ ಸ್ಟಾರ್ಟಿಂಗ್ ವಿ ವಿಲ್ ಬಿ ಡೂಯಿಂಗ್ ಹಿಸ್ಟ್ರಿ, ಆಯ್ತಾ, ಆಮೇಲೆ ಎಕಾನಮಿ ಮಾಡ್ತೀವಿ, ಆಮೇಲೆ ಜಿಯೋಗ್ರಫಿ ಮಾಡ್ತೀನಿ, ಆಮೇಲೆ ಪೊಲಿಟಿ, ಎಲ್ಲಾ ತರದ ಒಂದು ವಿಡಿಯೋನು ನಾನು ಈ ಒಂದು T20 ಸೀರೀಸ್, ಎಸ್ಪೆಷಲಿ CGL SSC ಎಕ್ಸಾಮ್ ನಡೀತೀವಿ ಜುಲೈಯಲ್ಲಿ. ಆ ಎಕ್ಸಾಮ್ ಅಲ್ಲಿ ನಿಮ್ಗೆ ಎಷ್ಟು ಬರಬೇಕು, 20+ ಕ್ವಶನ್ಸ್ ಕರೆಕ್ಟ್ ಆಗಬೇಕು. ಆ ತರ ಒಂದು ವಿಡಿಯೋ ನೀವು ಈ ಸೀರೀಸ್ ಪೂರ್ತಿ ನೋಡಿದ್ರೆ ನೀವು ಆರಾಮಾಗಿ 20+ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆನಾ, ಸೊ ಇಲ್ಲಿಗೆ ಈ ಒಂದು ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂತ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ನಾಳೆಯಿಂದ ಯಾವುದೇ ಡೇ ಮಿಸ್ ಇಲ್ದಲೆ ನಿಮಗೆ ಒಂದೊಂದು ವಿಡಿಯೋ ಬರುತ್ತೆ. ಓಕೆನಾ, ಇನ್ ಕೇಸ್ NTPC ಎಕ್ಸಾಮ್ ಹತ್ರ ಇದೆ, ಇನ್ ಕೇಸ್ ಏನಾದ್ರು ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂತಂದ್ರೆ ನಾನು ಡೈಲಿ 2 ವಿಡಿಯೋಸ್ ಬಿಡಕ್ಕೆ ಟ್ರೈ ಮಾಡ್ತೀನಿ, ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ಅಂತ. ಬಟ್ ನೀವು ಹೇಳ್ಬೇಕು, ಓಕೆನಾ, ನಿಮ್ಗೆ ಏನಾದ್ರು ಅವಶ್ಯಕತೆ ಇತ್ತು, ಡಿಮ್ಯಾಂಡ್ ಜಾಸ್ತಿ ಬೇಕು ಅಂತ ಅನ್ನೋದಾದ್ರೆ ನೀವು ಕೇಳಿ, ನಾನು ಮಾಡ್ಕೊಡ್ತೀನಿ. ಸರಿನಾ, ಈ ಒಂದು ಸೀರೀಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಕಮೆಂಟ್ ಅಲ್ಲಿ ಒಂದು ಹಾರ್ಟ್ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್, ಹಿಂಗ್ ಮಾಡಿ ನಮ್ಗೆ ಅರ್ಥ ಆಗುತ್ತೆ ಅನ್ನೋದಾದ್ರೆ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ನಿಮ್ಮ ಒಪಿನಿಯನ್ ಏನು ಅಂತ. ಓಕೆನಾ, ಸೊ ಥ್ಯಾಂಕ್ ಯು ಸೋ ಮಚ್. ಬಿ ರೆಡಿ ಫಾರ್ ಟುಮಾರೋ. T20 ಸೀರೀಸ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ಟುಮಾರೋ. ಓಕೆನಾ, ಸೊ ಆಲ್ ದ ಬೆಸ್ಟ್. ಎಲ್ಲರೂ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಮತ್ತೆ GK GS ಅಂತ ಯಾರು ಭಯ ಪಡಕ್ ಹೋಗ್ಬೇಡಿ, ಇದೇ ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಸೊ ಥ್ಯಾಂಕ್ ಯು ಎವ್ರಿವನ್. ಬೇಗ T20 ಸೀರೀಸ್ ಅಲ್ಲಿ ನಾನು ನಿಮ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.